ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶಕ್ಕೆ ಆಡಳಿತ ಬ್ರೇಕ್ ಹಾಕಿದೆ. ಜೂನ್ 28ರ ಸಮಾವೇಶಕ್ಕೆ ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ಸ್ ಲಭ್ಯವಾಗ್ತಾ ಇದೆ. ಕನ್ನೇರಿ ಶ್ರೀಗಳ ವಿರುದ್ಧ ಲಿಂಗಾಯತ ಸಂಘಟನೆಗಳು ಗೋ ಬ್ಯಾಕ್ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಬಸವ ಕಲ್ಯಾಣದಲ್ಲಿ ಹಿಂದೂ ಸಮಾವೇಶಕ್ಕೆ ಆಡಳಿತ ಬ್ರೇಕ್ ಹಾಕಿದೆ. ಜೂನ್ 28ರ ಸಮಾವೇಶಕ್ಕೆ ತಹಶೀಲ್ದಾರ್ ಅನುಮತಿಯನ್ನ ನಿರಾಕರಿಸಿದ್ದಾರೆ. ಇಲ್ಲಿ ಕನ್ನೇರಿ ಶ್ರೀಗಳ ವಿರುದ್ಧ ಲಿಂಗಾಯತ ಸಂಘಟನೆಗಳು ಗೋ ಬ್ಯಾಕ್ ಅಭಿಯಾನವನ್ನ ಶುರು ಮಾಡಿದ್ದಾರೆ. ಕನ್ನೇರಿ ಶ್ರೀಗಳ ಬೃಹತ್ ಪ್ರವೇಶವನ್ನ ತಡೆಯೋಕೆ ಸದ್ಯ ಬೃಹತ್ ಪ್ರತಿಭಟನೆಗೂ ಕರೆ ಕೊಡಲಾಗಿದೆ. ನೋಡಿ, ಬಸವಣ್ಣನವರ ಹೆಸರಿನಲ್ಲಿ ಸಮಾವೇಶ ನಡೆಸೋಕೆ ಹಿಂದೂ ಸಂಘಟನೆಗಳು ಪಟ್ಟಣ ಹಿಡಿದಿದೆ. ಸಮಾವೇಶ ಮಾಡಿಯೇ ತೀರ್ತೀವಿ ಅಂತ ಹೇಳಿಬಿಟ್ಟು ಮತ್ತೊಂದು ಕಡೆಗೆ ಆಯೋಜಕರು ಸವಾಲನ್ನ ಕೂಡ ಹಾಕಿದ್ದಾರೆ. ಸದ್ಯ ಬಸವ ಕಲ್ಯಾಣದಲ್ಲಿ ಹಿಂದುತ್ವ ವರ್ಸಸ್ ಬಸವ ತತ್ವ ಚರ್ಚೆ ತೀವ್ರವಾಗ್ತಾ ಇದೆ. ಕಾನೂನು ಸುವ್ಯವಸ್ಥೆ ಹದಗೆಡುವ ಆತಂಕದಲ್ಲಿ ಸದ್ಯ ಆಡಳಿತ ಇದ್ದು ಕನ್ನೇರಿ ಶ್ರೀಗಳ ಪ್ರವೇಶಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿಯನ್ನ ಈಗ ಕೊಟ್ಟಿರುವಂತದ್ದು. ಹೈಕೋರ್ಟ್ ಆದೇಶದ ಬಳಿಕ ಬೆಂಬಲಿಗರು ಸಂಭ್ರಮಾಚರಣೆಯನ್ನ ಮಾಡಬೇಕು. ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಸದ್ಯ ಹೈ ವೋಲ್ಟೇಜ್ ವಾತಾವರಣ ಮೀರಿರುವಂಥದ್ದು. ಸದ್ಯ ಬಸವಣ್ಣನವರ ನಾಡಿನಲ್ಲಿ ಸಿದ್ಧಾಂತಗಳ ಸಂಘರ್ಷಕ್ಕೆ ವೇದಿಕೆ ಸಿದ್ಧ ಆಗಿದೆ. ನೋಡಿ, ಬಸವಣ್ಣನವರು ಅಂತ ಅಂದ್ರೆ ಬಸವ ತತ್ವ ಇದ್ದೇ ಇರುತ್ತೆ. ಆದ್ರೆ ಅಲ್ಲಿ ಮತ್ತೊಂದು ಕಡೆಗೆ ಲಿಂಗಾಯತರು ವೀರಶೈವ ಏನೀಗ ಲಿಂಗಾಯತರಲ್ಲೇ ಎರಡು ಜಾತಿಗಳು ವಿಂಗಡಣೆ ಆಗಿದೆ. ಹೀಗಾಗಿ ಇಲ್ಲಿ ಬಸವ ತತ್ವ ವರ್ಸಸ್ ಲಿಂಗಾಯತ ಶುರುವಾಗಿರುವಂಥದ್ದು. ಕನ್ನೇರಿ ಶ್ರೀಗಳು ಹೆಚ್ಚಾಗಿ ಈ ಹಿಂದುತ್ವ ಭಾಷಣಗಳನ್ನ ಹೆಚ್ಚಾಗಿ ಮಾಡ್ತಾ ಇದ್ರು. ಜೊತೆಗೆ ಕೃಷಿಗೆ ಸಂಬಂಧಪಟ್ಟಂತ ಭಾಷಣಗಳನ್ನ ಹೆಚ್ಚಾಗಿ ಹೇಳ್ತಾ ಇದ್ರು. ಸದ್ಯ ಈಗ ಈ ಕುರಿತಂತೆ ಅಲ್ಲಿ ಇವರ ಭಾಷಣ ಇವಳಿಗೆ ಮುಳುವಾಗಿರುವಂಥದ್ದು. ಸದ್ಯ ಅಲ್ಲಿನ ಆಯೋಜಕರೇನಿದ್ದಾರೆ, ಜೊತೆಗೆ ಅಲ್ಲಿನ ಜನರಲ್ಲಿ ಈಗ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿರುವಂಥದ್ದು. ಕನ್ನೇರಿ ಶ್ರೀಗಳಿಗೆ ಸದ್ಯ ಗೋ ಬ್ಯಾಕ್ ಅಭಿಯಾನ ಶುರುವಾಗಿದೆ. ಯಾವುದೇ ಕಾರಣಕ್ಕೂ ಕೂಡ ಅವರನ್ನ ನಾವು ಇಲ್ಲಿ ಮಾತಾಡೋದಕ್ಕೆ ಬಿಡೋದಿಲ್ಲ, ಭಾಷಣ ಮಾಡೋದಕ್ಕೆ ಬಿಡೋದಿಲ್ಲ, ಹಿಂದುತ್ವ ಜೊತೆಗೆ ಬಸವ ತತ್ವ ಇವುಗಳನ್ನ ಹೇಳೋದಕ್ಕೆ ಬಿಡೋದಿಲ್ಲ ಅಂತ ಹೇಳಿಬಿಟ್ಟು ಅಲ್ಲಿನ ಜನರು ಸದ್ಯ ಈಗ ಬಹಳಷ್ಟು ಬಿಗಿಯಾದಂತಹ ವಾತಾವರಣ ನಿರ್ಮಾಣ ಮಾಡಿದ್ದಾರೆ. ಜೂನ್ 28ಕ್ಕೆ ನಡಿಬೇಕಿತ್ತು ಈ ಸಮಾವೇಶ. ಸದ್ಯ ತಹಶೀಲ್ದಾರ್ ಕೂಡ ಅಲ್ಲಿ ತಡೆಯನ್ನು ಕೂಡ ತಂದಿದ್ದಾರೆ. ಮತ್ತೊಂದು ಕಡೆಗೆ ಅವರಿಗೆ ಷರತ್ತುಬದ್ಧ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ನೋಡಿ, ಇದೇ ರೀತಿಯಾಗಿ ಮಾತನಾಡಬೇಕು. ಈ ಚೌಕಟ್ಟಿನಲ್ಲಿರುವಂತಹ ಅಂಶಗಳನ್ನಷ್ಟೇ ನೀವು ಮಾತಾಡಬೇಕು. ಅದನ್ನು ಹೊರತುಪಡಿಸಿ ನೀವು ಮಾತನಾಡಿದ್ರೆ ಕ್ರಮ ಆಗುತ್ತೆ ಎಂಬ ನಿಟ್ಟಿನಲ್ಲಿ ಸದ್ಯ ತಹಶೀಲ್ದಾರ್ ಅವರಿಗೆ ವಾರ್ನಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ. ತಹಶೀಲ್ದಾರ್ ನಮ್ಮ ಕನ್ನೇರಿ ಶ್ರೀಗಳಿಗೆ ಈ ಕುರಿತಂತೆ ಮತ್ತಷ್ಟು ಅಪ್ಡೇಟ್ ಸಿಗ್ತಾ ಇದೆ. ನೋಡಿ, ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಮತ್ತೊಂದು ಕಡೆಗೆ ಸಿಕ್ಕಿದೆ. ಇಲ್ಲಿ ಇದರ ಮೇಲೆ ಮತ್ತೊಂದಷ್ಟು ಅಪ್ಡೇಟ್ಸ್ ಆಗಿರುವಂಥದ್ದು. ಬಸವಾದಿ ಶರಣರಿದಾರಲ್ಲ, ಅವರಿಗೆ ಬೃಹತ್ ಹಿಂದೂ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿದ್ದಾರೆ. ಜೊತೆಗೆ ಕಲಬುರಗಿ ಹೈಕೋರ್ಟ್ ಪೀಠದಿಂದಲೂ ಕೂಡ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೂಡ ಕೊಡಲಾಗಿದೆ. ನೋಡಿ, ಸದ್ಯ ಬೀದರ್ ಜಿಲ್ಲೆ ಅಂತ ಅಂದ್ರೆ ಅಲ್ಲಿ ಬಸವ ಕಲ್ಯಾಣ ಬಸವ ತತ್ವ ಹೆಚ್ಚಾಗಿ ನಡೆಯುತ್ತೆ. ಅಲ್ಲಿ ಲಿಂಗಾಯತರು ಕೂಡ ಇದ್ದಾರೆ, ವೀರಶೈವದವರು ಕೂಡ ಇದ್ದಾರೆ. ಹಾಗಾಗಿ ಸದ್ಯ ಈಗ ಓವರ್ ಆಲ್ ನಡೆದಿರುವಂತದ್ದನ್ನ ನಾವು ನೋಡ್ತಾ ಹೋಗೋದಾದ್ರೆ ಕನ್ನೇರಿ ಶ್ರೀಗಳು ಹೆಚ್ಚಾಗಿ ಈ ಹಿಂದುತ್ವಕ್ಕೆ ಒತ್ತು ಕೊಟ್ಟು ಹೆಚ್ಚಾಗಿ ಹಿಂದೂ ಮಾನವನಾಗಿ ಮಾತುಗಳನ್ನ ಮಾತಾಡ್ತಾರೆ. ಆದ್ರೆ ಅಲ್ಲಿ ಇದನ್ನ ಸಹಿಸ್ಕೊಳ್ಳೋಕ್ಕಾಗಲ್ಲ. ಸೊ ಹಾಗಾಗಿ ಬಸವ ತತ್ವ ನುಡಿಗಳನ್ನೇ ಹೇಳಬೇಕು, ಮತ್ತೊಂದು ಕಡೆಗೆ ಲಿಂಗಾಯತ ನುಡಿಗಳನ್ನೇ ಹೇಳಬೇಕು ಎಂಬ ಅರ್ಥದಲ್ಲಿ ಕೂಡ ಈಗ ಅವರವರಿಗೆ ಅಲ್ಲಿ ಬೆಂಕಿ ಶುರುವಾಗಿರುವಂತದ್ದು. ಹಾಗಾಗಿ ಗೋ ಬ್ಯಾಕ್ ಕನ್ನೇರಿ ಶ್ರೀಗಳಿಗೆ ಎಂಬ ಅಭಿಯಾನ ಶುರುವಾಗಿದೆ. ಈಗ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಸಮಾವೇಶ ನಡೀತಾ ಇದೆ. ರಿಪ್ಲೈ ಮಾಹಿತಿ ಕೊಟ್ಟರು. ನಾವು ಒಂದು ಜೂನ್ 28 ತಾರೀಕು ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಪರವಾನಿಗೋಸ್ಕರ ನಾವು ತಾಲೂಕಾ ದಂಡಾಧಿಕಾರಿ ಮನೆ ಬಸವ ಕಲ್ಯಾಣ ತಹಸೀಲ್ದಾರ್ ಅವರಿಗೆ ನಾವು ಪರ್ಮಿಷನ್ ಮನವಿ ಪತ್ರ ಕೊಟ್ಟಿದ್ದೀವಿ. ಆ ಮನವಿ ಪತ್ರದಲ್ಲಿ ನಾವು ಪೊಲೀಸ್ ಮಾಹಿತಿ ಕಳಿಸಿ ಬಂದೋಬಸ್ತ್ ಮಾಡ್ಬೇಕಂತ ಕೇಳಿದಾಗ ಆ ಪೊಲೀಸರು ಅದಕ್ಕೆ ಏನೋ ಗಲಾಟೆ ಆಗೋ ಚಾನ್ಸಸ್ ಇರ್ತದ ಅಂತೇಳಿ ಹಿಂಬರ ಕೊಟ್ಟಾರಂತ. ಅದೇ ರೆಫರೆನ್ಸ್ ಹಾಕಿ ನಮ್ಗೆ ತಹಶೀಲ್ದಾರ್ ಅವರು ನೀವು ಕಾರ್ಯಕ್ರಮ ಮಾಡ್ಲಿಕ್ಕೆ ಪರವಾನಿಗೆ ಕೊಡಬಾರ್ದು ಅಂತೇಳಿ ರಿಪ್ಲೈ ಮಾಹಿತಿ ಕೊಟ್ಟಾರ ನಿನ್ನೆ. ಅದು ಇವತ್ತು ಮಾಧ್ಯಮದಾಗ ಬಂದದ. ಎಲ್ಲ ಬಸವಾದಿ ಭಕ್ತರಿಗೆ ಹಿಂದೂ ಭಕ್ತರಿಗೆಲ್ಲ ಗೊಂದಲ ಆಗೋದು ಬೇಡ ಅಂತೇಳಿ ಇವತ್ತು ನಾನು ಮಾಧ್ಯಮ ಮುಖಾಂತರ ತಮ್ಮೆಲ್ಲರಿಗೂ ಮನವಿ ಮಾಡ್ಲಿಕ್ಕೆ ಬರ್ತಿದ್ದೀನಿ. ಕಾರ್ಯಕ್ರಮ ಜೂನ್ 28ಗಿದೆ. ಕಾರ್ಯಕ್ರಮ ಮಾಡೋದಂತೂ 100% ಖಚಿತ. ಇದಕ್ಕೆ ತಾಲೂಕಾ ದಂಡಾಧಿಕಾರಿನೇ ಸುಪ್ರೀಂ ಅಲ್ಲ. ತಾಲೂಕಾ ದಂಡಾಧಿಕಾರಿ ಇವತ್ತು ಮಾನ್ಯತೆ ರದ್ದು ಮಾಡ್ಯಾರ. ಜಿಲ್ಲಾಧಿಕಾರಿಗಳಾರ, ಒಂದು ಜಿಲ್ಲಾಡಳಿತ ಅದ. ನಾವು ಇವತ್ತು ಆಫೀಸ್ ಚುಟ್ಟಿ, ಸೆಕೆಂಡ್ ಸಾಟರ್ಡೆ, ನಾಳೆ ಸಂಡೇ, ಸೋಮವಾರ ದಿನ ಹೋಗಿ ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡ್ತೀವಿ. ಇಂಥ ಕಾರ್ಯಕ್ರಮ ಮಾಡ್ತಿದ್ದೀವಿ, ಧರ್ಮದ ಕಾರ್ಯಕ್ರಮ ಇದೆ, ಪರವಾನಿಗೆ ಕೊಡ್ಬೇಕಂತೇಳಿ ಕೊಡ್ತಾರಂತೇಳಿ ಕಾನೂನು ಮೇಲೆ ನಂಬಿಕೆ ಇದೆ. ಆಮೇಲೆ 16 ತಾರೀಕು ಮನೆ ಜಿಲ್ಲಾ ಉಸ್ತುವಾರಿ ಸಚಿವರು ಹೊಂಟಿದ್ದಾರೆ. ಈಶ್ವರ್ ಖಂಡ್ರೆ ಸಾಹೇಬರಿಗೂ ಮನವಿ ಮಾಡಿ ಇನ್ವಿಟೇಷನ್ ಕೊಡೋದಿದೆ. ಅವ್ರ ಗಮನಕ್ಕೂ ತರ್ತೀವಿ. ಅವ್ರ ಗಮನಕ್ಕೆ ತಂದಿಲ್ಲ. ನಾವೇನು ಧರ್ಮದ ಕಾರ್ಯಕ್ರಮ ಇದೆ, ಆಗತ್ತೆ ಪರ್ಮಿಷನ್ ಅಂತೇಳಿ ನಾವು ಯಾರಿಗೂ ಮಾತಾಡಿದಿಲ್ಲ. ಈಗ ಯಾಕೋ ಹಿಂಗೆ ಗೊಂದಲ ಸೃಷ್ಟಿ ಆಗ್ತಿದೆ. ಅದಕ್ಕೆ ನಾವು ಜಿಲ್ಲಾಡಳಿತ ಮನೆ ಉಸ್ತುವಾರಿ ಸಚಿವರು ಭೇಟಿಯಾಗಿ ಮುಂದೆ ಕಾರ್ಯಕ್ರಮ ಅಂತೂ ಅದೇ ಡೇಟಿಗೆ ಕನೇರಿ ಸ್ವಾಮಿಗಳು ಬಂದೇ ಕಾರ್ಯಕ್ರಮ ಆಗುತ್ತೆ. ಬಸವ ಕಲ್ಯಾಣದಲ್ಲಿ ನಡೀತಕ್ಕಂತಹ 28ನೇ ತಾರೀಕಿಗೆ 4 ಗಂಟೆಗೆ
ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಯಾವುದೇ ಆತಂಕವಿರಲಾರ್ದನೆ ಕಣೇರಿ ಶ್ರೀಗಳ ನೇತೃತ್ವದಲ್ಲಿ ವೈಭವದಿಂದ ಜರುಗುತ್ತದೆ. ಚಿಂತೆ ಇಲ್ಲ. ಜಿಲ್ಲೆಯ ಮಠಾಧೀಶರ ಒಕ್ಕೂಟ, ಜಿಲ್ಲೆಯ ಎಲ್ಲ ಹಿಂದೂ ಪರಂಪರೆಯ ಎಲ್ಲ ಸಮೂಹ, ಎಲ್ಲ ಜಾತಿ ಜನಾಂಗದ ಸಹಯೋಗ ಸಹಕಾರದೊಂದಿಗೆ ನಡೆಯುವಂತ ಈ ಕಾರ್ಯಕ್ರಮ, ನಾಡಿನ ಎಲ್ಲ ಜನಾಂಗದ ಮಠಾಧೀಶರು ಕೂಡ ಇವತ್ತಿನ ದಿವಸ ಆ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ. 300ಕ್ಕೂ ಅಧಿಕವಾಗಿರ್ತಕ್ಕಂಥ ಮಠಾಧೀಶರು ಬಂದು ಭಾಗಿಯಾಗ್ತಾ ಇದ್ದಾರೆ. ಅದೇ ರೀತಿ ಬಸವ ಮಠಾಧೀಶರನ್ನು ಕೂಡ ನಾವು ಆಹ್ವಾನಿಸ್ತಾ ಇರ್ತೀವಿ. ಎಲ್ಲರೂ ಕೂಡ ತಾವು ಬರಬೇಕು ಅನ್ನತಕ್ಕಂಥದ್ದು ಆಹ್ವಾನವನ್ನು ಕೊಟ್ಟಿದ್ವಿ. ಅದರಲ್ಲಿ ಬಹುತೇಕ ವಿರಕ್ತ ಮಠದ ಮಠಾಧೀಶರು ಕೂಡ ಬರ್ಲಿಕ್ಕೆ ಸಿದ್ಧರಾಗಿದ್ದಾರೆ. ಒಳ್ಳೆ ರೀತಿ ನಡೆಯುತ್ತೆ, ಏನು ಚಿಂತೆ ಇಲ್ಲ. ಬಸವ ಕಲ್ಯಾಣದಲ್ಲಿ ನಡೀತಕ್ಕಂತಹ 28ನೆಯ ತಾರೀಕಿಗೆ 4 ಗಂಟೆಗೆ ಬಸವಾದಿ ಶಿವಶರಣರ ಬೃಹತ್ ಹಿಂದೂ ಸಮಾವೇಶ ಯಾವುದೇ ಆತಂಕವಿರಲಾರ್ದನೆ ಕಣೇರಿ ಶ್ರೀಗಳ ನೇತೃತ್ವದಲ್ಲಿ ವೈಭವದಿಂದ ಜರುಗುತ್ತದೆ. ಚಿಂತೆ ಇಲ್ಲ. ಜಿಲ್ಲೆಯ ಮಠಾಧೀಶರ ಒಕ್ಕೂಟ, ಜಿಲ್ಲೆಯ ಎಲ್ಲ ಹಿಂದೂ ಪರಂಪರೆಯ ಎಲ್ಲ ಸಮೂಹ, ಎಲ್ಲ ಜಾತಿ ಜನಾಂಗ. ಗಮನಿಸ್ತಾ ಇದ್ದೀರಾ, ಕನ್ನೇರಿ ಶ್ರೀಗಳಿಗೆ ಅಲ್ಲಿ ಗೋ ಬ್ಯಾಕ್ ಅಭಿಯಾನ ಶುರುವಾಗಿರುವಂಥದ್ದು. ಬಸವಾದಿ ಶರಣರು ಈಗ ಅಲ್ಲಿ ಲಿಂಗಾಯತ ನಮ್ಮ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡಬೇಕು. ಅದನ್ನು ಹೊರತುಪಡಿಸಿ ಹಿಂದುತ್ವ ಬೇಡ ನಮಗೆ. ನಾವು ಇಲ್ಲಿರೋರು ಎಲ್ಲರೂ ಕೂಡ ಶರಣರ ಅನುಮೋದನೆಗಳನ್ನು ನೋಡಿಕೊಂಡು ಶರಣರಿಗೆ ಸಂಬಂಧಪಟ್ಟಂತ ಆಚಾರ ವಿಚಾರಗಳನ್ನು ತಿಳ್ಕೊಂಡು ನಾವು ಬದುಕ್ತಾ ಇದ್ದೀವಿ. ಹಾಗಾಗಿ ಹಿಂದುತ್ವವಾಗಿ ಮಾತನಾಡೋದು ನಮಗೆ ಬೇಡ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಶರಣರ ನಾಡಲಿದ್ದೀವಿ. ಹಾಗಾಗಿ ನಮ್ಮ ಬಸವಣ್ಣವರಿಗೆ ಸಂಬಂಧಪಟ್ಟಂತ ಬಸವ ತತ್ವಗಳನ್ನು ಮಾತನಾಡಿ ಎಂಬಂತ ಅರ್ಥದಲ್ಲಿ ಕೂಡ ಈಗ ಕನ್ನೇರಿ ಶ್ರೀಗಳಿಗೆ ಗೋ ಬ್ಯಾಕ್ ಅಭಿಯಾನವನ್ನ ಹೇಳಿದ್ದಾರೆ. ಕನ್ನೇರಿ ಶ್ರೀಗಳು ಹೆಚ್ಚಾಗಿ ಹಿಂದುತ್ವದ ಬಗ್ಗೆ ಮಾತುಗಳನ್ನಾಡೋದು ನಾವು ಗಮನಿಸ್ಕೊಂಡು ಬಂದಿದ್ದೀವಿ. ಹಾಗಾಗಿ ಈಗ ಅಲ್ಲಿ ಸದ್ಯ ಬಿಗುವಿನ ವಾತಾವರಣ ನಿರ್ಮಾಣವಾಗಿದೆ. ಜೊತೆಗೆ ತಹಶೀಲ್ದಾರ್ ಕೂಡ ಅವರಿಗೆ ಷರತ್ತುಬದ್ಧ ಅನುಮತಿಯನ್ನು ಕೂಡ ಕೊಟ್ಟಿದ್ದಾರೆ. ಜೂನ್ 28ಕ್ಕೆ ಯಾವ ಆಯಾಮದಲ್ಲಿ ಮಾತನಾಡಬೇಕು, ಯಾವ ಅಂಶಗಳನ್ನ ಇಟ್ಕೊಂಡು ಮಾತಾಡಿ ಅಂತ ಹೇಳ್ಬಿಟ್ಟು ಷರತ್ತುಬದ್ಧ ಅಂದ್ರೆ ಅವರಿಗೆ ಅಲ್ಲಿ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಇಲ್ಲಿ ಈ ರೀತಿ ಬಿಗುವಿನ ವಾತಾವರಣ ನಿರ್ಮಾಣ ಆಗಿದೆ. ಹಾಗಾಗಿ ನೀವು ಮಾತನಾಡುವಾಗ ಈ ರೀತಿಯಾದಂತಹ ವಿಚಾರಧಾರೆಗಳನ್ನ ಮಾತ್ರ ಅಲ್ಲಿ ಸಂಬಂಧಪಟ್ಟ ಜನರಿಗೆ ತಿಳಿಸಿ ಎಂಬರ್ಥದಲ್ಲಿ ಹೇಳಿದ್ದಾರೆ. ಸದ್ಯ ಅಲ್ಲಿ ಬಿಗಿ ಬಂದೋಬಸ್ತನ್ನು ಕೂಡ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಡಲಾಗಿದೆ. ಲಭ್ಯವಾಗ್ತಾ ಇದೆ ನೋಡಿ, ಬಸವಾದಿ ಶರಣರ ಬೃಹತ್ ಹಿಂದೂ ಸಮಾವೇಶಕ್ಕೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಕಲಬುರಗಿ ಹೈಕೋರ್ಟ್ ಪೀಠದಿಂದ ಕಾರ್ಯಕ್ರಮಕ್ಕೆ ಅನುಮತಿಯನ್ನು ಕೂಡ ಕೊಡಲಾಗಿದೆ. ಜೂನ್ 28 ಕಾರ್ಯಕ್ರಮ ಮಾಡ್ತಿದಾರಲ್ಲ, ಸದ್ಯ ಅನುಮತಿ ಕೊಟ್ಟಿದ್ದಾರೆ. ಅಲ್ಲಿ ಬೀದರ್ ಜಿಲ್ಲೆಯ ಬಸವ ಕಲ್ಯಾಣದಲ್ಲಿ ಜೂನ್ 28ರಂದು ಈ ಸಮಾವೇಶ ನಡೀತಾ ಇದೆ. ಸೊ ಹಾಗಾಗಿ ಎಲ್ಲ ಚರ್ಚೆಗಳು ನಡೀತಾ ಇತ್ತಲ್ವಾ, ಕನ್ನೇರಿ ಶ್ರೀಗಳನ್ನ ಕರೆಸ್ಬೇಕೋ ಬೇಡವಾ, ಮತ್ತೊಂದು ಕಡೆಗೆ ವಿಚಾರಣೆ ಆದ್ರೆ ಮತ್ತೊಂದು ಕಡೆಗೆ ಅವ್ರು ಏನ್ ಮಾತನಾಡ್ತಾರೆ ಅನ್ನುವಂಥ ವಿಚಾರಗಳು ಕೂಡ ಬಹಳಷ್ಟಿದ್ವು. ಸದ್ಯ ಅನುಮತಿ ಸಿಕ್ಕಿದೆ. ಹಾಗಾಗಿ ಕನ್ನೇರಿ ಮಠದ ಅದೃಶ್ಯ ಕಾಡಸಿದ್ದೇಶ್ವರ ಶ್ರೀ ಭಾಗಿಯಾಗೋಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಕೊಡಲಾಗಿದೆ. ಇನ್ನು ಕಾರ್ಯಕ್ರಮದಲ್ಲಿ ಕನ್ನೇರಿ ಶ್ರೀಗಳ ಭಾಷಣಕ್ಕೆ ಹೈಕೋರ್ಟ್ ಬ್ರೇಕ್ ಹಾಕಿದೆ. ನೋಡಿ, ಆವಾಗಲೇ ಹೇಳ್ತಾ ಇದ್ವಿ ಷರತ್ತುಬದ್ಧ ಅನುಮತಿಯನ್ನ ಕೊಡಬಹುದು ತಹಶೀಲ್ದಾರ್ ಅಂತ. ಆದ್ರೆ ಇಲ್ಲಿ ಹೈಕೋರ್ಟ್ ಅವರಿಗೆ ಕನ್ನೇರಿ ಶ್ರೀಗಳ ಭಾಷಣಕ್ಕೆ ಬ್ರೇಕ್ ಹಾಕ್ಬಿಟ್ಟಿದೆ ಹೈಕೋರ್ಟ್. ಹಾಗಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಕಾರ್ಯಕ್ರಮ ನಡೆಸಬೇಕು ಅಂತ ಹೇಳಿ ಕೂಡ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ. ಕಾನೂನು ಸುವ್ಯವಸ್ಥೆ ಹದಗೆಟ್ರೆ ಇದನ್ನ ಕಾರ್ಯಕ್ರಮ ಯಾರು ಆಯೋಜನೆ ಮಾಡ್ತಾರಲ್ಲ ಆ ಆಯೋಜಕರೇ ನೇರ ಹೊಣೆ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದೆ ಕೋರ್ಟ್. ಹಾಗಾಗಿ ಸದ್ಯ ಸ್ವಾಮೀಜಿ ಪರ ವಕೀಲ ವೆಂಕಟೇಶ್ ದಳವಾಯಿ ವಾದವನ್ನು ಕೂಡ ಮಂಡಿಸ್ತಾ ಇದ್ದಾರೆ. ಸರ್ಕಾರದ ಪರ ಎಜೆ ಶಶಿಕಿರಣ್ ಶೆಟ್ಟಿ ವಾದ ಮಂಡಿಸ್ತಾ ಇದ್ದಾರೆ. ನೋಡಿ, ಎರಡು ಕಡೆಯ ವಾದವನ್ನ ಆಲಿಸಿ ಸದ್ಯ ನ್ಯಾಯಮೂರ್ತಿ SR ಕೃಷ್ಣಕುಮಾರ್ ಈ ಆದೇಶವನ್ನ ಹೊರಡಿಸಿರುವಂತದ್ದು. ನೋಡಿ, ಈಗ ಬಸವಣ್ಣನವರ ಕರ್ಮಭೂಮಿ ಬಸವ ಕಲ್ಯಾಣದಲ್ಲಿ ಹಿಂದುತ್ವ ಮತ್ತೆ ಬಸವ ತತ್ವ ಈ ಹೆಸರಿನಲ್ಲಿ ಸದ್ಯ ಭಾರಿ ವಾಗ್ವಾದ ಶುರುವಾಗಿರುವಂತದ್ದು. ಜೂನ್ 28ಕ್ಕೆ ಸಭೆ ನಡೆಯಬೇಕಿತ್ತು. ಬಸವಾದಿ ಶಿವಶರಣರ ಹಿಂದೂ ಸಮಾವೇಶಕ್ಕೆ ತಾಲೂಕು ಆಡಳಿತ ಅನುಮತಿ ನಿರಾಕರಿಸಿದೆ. ಅದು ಕೂಡ ಅಲ್ಲಿ ಕನ್ನೇರಿ ಶ್ರೀಗಳ ವಿರುದ್ಧ ಲಿಂಗಾಯತ ಸಂಘಟನೆಗಳು ಗೋ ಬ್ಯಾಕ್ ಅಭಿಯಾನವನ್ನ ಹೇಳಿರುವಂತದ್ದು. ಆದ್ರೆ ಈ ಸಮಾವೇಶ ನಡೆಸಿಯೇ ತೀರ್ತೀನಿ ಅಂತ ಹೇಳ್ಬಿಟ್ಟು ಆಯೋಜಕರು ಸವಾಲ್ ಹಾಕಿದ್ದಾರೆ. ಹಾಗಾದ್ರೆ ಏನಿದ್ ಪ್ರಕರಣ, ಯಾಕೆ ಇವರು ಬೇಡ ಅಂತಿದ್ದಾರೆ ಅಂತ ನೋಡ್ತಾ ಹೋಗೋದಾದ್ರೆ, ಈ ಐತಿಹಾಸಿಕ ನಗರಿ ಬಸವ ಕಲ್ಯಾಣದಲ್ಲಿ 28ಕ್ಕೆ ಕಾರ್ಯಕ್ರಮ ನಡೀತಾ ಇದೆ. ಕನ್ನೇರಿ ಶ್ರೀಗಳು ಹೆಚ್ಚಾಗಿ ಹಿಂದುತ್ವ ಭಾಷಣವನ್ನ ಹೆಚ್ಚಾಗಿ ಮಾಡೋದು. ಆದ್ರೆ ಅಲ್ಲಿರುವಂತಹ ಶರಣರ ಫಾಲೋವರ್ಸ್ಗೆ ಇವರು ಹಿಂದುತ್ವ ಮಾತಾಡೋದು ಇಷ್ಟ ಆಗಲ್ಲ. ಬಸವ ತತ್ವ ಮಾತಾಡಿ, ಬಸವಣ್ಣವರು ಏನೆಲ್ಲ ಆಚಾರ ವಿಚಾರ ಹೇಳಿದ್ದಾರೆ ಅದ್ರ ಕುರಿತು ಮಾತನಾಡಿ ಅಂತ ಹೇಳಿದ್ರೆ ಕನ್ನೇರಿ ಶ್ರೀಗಳು ಮಾತ್ರ ಹಿಂದುತ್ವಕ್ಕೆ ಜಾಸ್ತಿ ಒತ್ತು ಕೊಟ್ಟು ಆ ಭಾಷಣವನ್ನೇ ಮಾಡ್ತಾರೆ. ಸದ್ಯ ಹಾಗಾಗಿ ಕನ್ನೇರಿ ಶ್ರೀಗಳ ವಿರುದ್ಧ ಪರ ವಿರೋಧ ಚರ್ಚೆ ಶುರುವಾದಂತೆ ಈಗ ಅದು ಹೈಕೋರ್ಟ್ ಮೆಟ್ಲಿಗೆ ಹೋಗಿದೆ. ಹಾಗಾಗಿ ಹೈಕೋರ್ಟ್ನಲ್ಲಿ ಈಗ ಹೈಕೋರ್ಟೇ ಬ್ರೇಕ್ ಹಾಕ್ಬಿಟ್ಟಿದೆ, ಕನ್ನೇರಿ ಶ್ರೀಗಳು ಭಾಷಣ ಮಾಡಬಾರ್ದು ಅಂತ ಹೇಳಿ. ಒಂದು ವೇಳೆ ನೀವೇನಾದ್ರೂ ಭಾಷಣ ಮಾಡಿ ಅದು ಅತಿರೇಕಕ್ಕೆ ಏನಾದ್ರೂ ಹೋಯ್ತು ಅಂತಂದ್ರೆ ಅಲ್ಲಿಯ ಆಯೋಜಕರೇ ನೇರ ಹೊಣೆ ಈ ಕಾರ್ಯಕ್ರಮಕ್ಕೆ ಹೇಳಿದ್ದಾರೆ. ಹಾಗಾಗಿ ಈ ಸಮಾವೇಶದ ಆಯೋಜಕರು ಹಿಂದೆ ಸರಿಯುವ ಲಕ್ಷಣ ಯಾಕೂ ಕಾಣ್ತಾ ಇಲ್ಲ. ಅವರು ಮಾಡಿಯೇ ತೀರ್ತೀನಿ ಅಂತ ಮತ್ತೊಂದು ಕಡೆ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಈ ಕಾರ್ಯಕ್ರಮ ಯಾರು ಸ್ವತ್ತಲ್ಲ, ಸಮಾವೇಶ ನಡೆಸ್ತೀನಿ ಅಂತ ಅವ್ರು ಹೇಳ್ತಿದ್ರೆ, ಈ ಕಡೆ ಹೈಕೋರ್ಟ್ ಕನ್ನೇರಿ ಶ್ರೀಗಳಿಗೆ
ಭಾಷಣ ಮಾಡೋದಕ್ಕೆ ಬ್ರೇಕ್ ಹಾಕಿದೆ. ಸೊ ಹಾಗಾಗಿ ಸದ್ಯ ಈ ಒಂದು ವಿಚಾರಧಾರೆ ಅಲ್ಲಿ ಓವರ್ ಆಲ್ ನಾವು ಒಂದ್ ಕಡೆ ತಾಲೂಕು ಆಡಳಿತ ನಿರ್ಬಂಧ ಹಾಕಿದೆ, ಮತ್ತೊಂದು ಕಡೆಗೆ ಸಮಾವೇಶ ನಡೆಸಿಯೇ ತೀರ್ತೀನಿ ಅಂತ ಹಿಂದೂ ಸಂಘಟನೆ ಪಟ್ಟಿಡಿದಿದೆ. ಇದರ ನಡುವೆ ಕನ್ನೇರಿ ಶ್ರೀಗಳ ವಿರೋಧಕ್ಕೆ ಸಜ್ಜಾಗಿರುವಂತಹ ಲಿಂಗಾಯತ ಸಂಘಟನೆಗಳು ಈಗ ಜೂನ್ 28ರಂದು ಬಸವ ಕಲ್ಯಾಣದಲ್ಲಿ ಪರಿಸ್ಥಿತಿ ಯಾವ ತಿರುವು ಪಡ್ಕೋಬಹುದು ಅನ್ನೋದರ ಕುತೂಹಲ ನೆಟ್ಟಿರುವಂತದ್ದು. To maintain a writ petition. How can you He has violated court orders, my lord. He has violated court orders, trial court order and your lordship's order. Because I don't understand this kind of rhetoric by the AG. Very sorry. What is not found in the order is go on proceedings in court. What kind of submissions he is making, my lord? Like, what kind of submissions are you making? My lord. Then my what? submission- Stick to the record, mister. Don't speak for your minister. Shashikiran. My lord, my only submission is we will not permit, my lord, your lordship may, if my learned friend is making that submission, what we can expect from his client, my lord. This is, my lord. Shashikiran. That's what I can say about your client One also. thing, sir, wait, don't talk over each other. Shashikiran. Impugned order ಅಲ್ಲಿ, there is only a reference to My lord, some I speech given am by- not, my lord, keeping view of what Venkatesh Dalwai said, we are not going to grant permission. I'll leave it to your You are lordship. not doing a favor. That's all my submission is. Sir, I did not even hear what he said, sir. I heard what he said. You made personal statement. I'm not going to take from No. this fellow. I never made any statement. I'm sorry. I know what you said. No, you repeat. Sir, I you, didn't he's taking it. He's taking it personally. I'm going to take it personally because of your language used by him. ಆಯ್ತು ಮಾಡ್ಕೊ. None of us heard anything. ಮಾಡ್ಕೊಳ್ತೀನಿ, don't worry, ಮಾಡ್ಕೊಳ್ಬೇಕಾದ್ರೆ ಮಾಡ್ಕೊಳ್ತೀನಿ. My lord, I think this is unheard, my lord. I'm very sorry. All I'm doing is my job. AG is doing his job.